ಕೆಂಪಸ್ ಹೊತ್ಕೊಂಡು ಓಡಾಡೋವನ್ನೆಲ್ಲ ಕರ್ಕೊಂಡ್ ಬಂದು AC ಹಾಕೊಂಡು ಸುಟ್ರೆ ನಾವೆಲ್ಲರೂ ಟ್ರೈ ಮಾಡ್ತಾ ಇದ್ದೀವಿ ಬಾಟ್ಲು ನಿಲ್ಸಕ್ಕೆ. ನಾನು ಅಮಾವಾಸ್ಯೆಗೊಂದಿನ ಉಣ್ಮೆಗೊಂದಿನ ಗಾಡಿ ಓಡಿಸ್ತೀನಿ ಗೈಸ್. ಆದ್ರೂ ಚೆನ್ನಾಗಿ ಓಡಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸೊ ನಾವು ಇವತ್ತು ಸಂಡೇ ನಮ್ಮಮ್ಮನ ಮನೆಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಹಾಗೆಯೇ ಲಾಸ್ಟ್ ವಿಡಿಯೋನಲ್ಲಿ ನೀವು ಹೇಳಿದ್ರಿ ಚಾಲೆಂಜಸ್ ಮಾಡಿ ಅಕ್ಕ ನೀವು ನಿಮ್ಮ ಮಗಳು ಅಂತ ಹೇಳಿಬಿಟ್ಟು ಫುಡ್ ಚಾಲೆಂಜ್ನ ನಾವು ಆಕ್ಸೆಪ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ವ್ಲಾಗಲ್ಲಿ ನೀವು ಅದನ್ನು ನೋಡ್ಬೋದು. ಹಾಗೆಯೇ ನಾವು ಬೆಳಿಗ್ಗೆನೇ ಎದ್ದು ರೆಡಿಯಾಗಿದ್ದೀವಿ ನಮ್ಮಮ್ಮನ ಮನೆಗೆ ಹೋಗೋಕ್ಕೆ. ಅಶ್ವಿನ ರೆಡಿ ಆಗ್ತಾ ಇದ್ದಾಳೆ. ಹಾಯ್ ಮಾಡಪ್ಪು. ಇನ್ನು ತಲೆ ಬಚ್ಚಿಲ್ಲ ಅವಳು, ಹಂಗೆ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಇದ್ದಾಳೆ. ಸೊ ನಾನು ನೋಡಿ ಬೆಳಿಗ್ಗೆನೇ ನಾವು ಬ್ಯಾಟಿಂಗು, ನಾವು ಕಾಲು ಸೂಪು, ಇದು ಕುಷ್ಕ, ಹಾಗೆಯೇ ಬಾಯ್ಲ್ಡ್ ಎಗ್ಗು, ಚಿಕನ್ ಗ್ರೇವಿ. ಸೊ ಇದು ಹೋಟೆಲಿಂದ ತಂದಿದ್ದು. ಇದು ಮೊಟ್ಟೆ ತಿಂದೇನಾ? ತಿನ್ಕೊಂಬಂದವಣೆ. ನಾವು ಈಗ ತಿಂದ್ಬಿಟ್ಟು ಹೋಗೋಣ ಬನ್ನಿ. ಅಲ್ಲೋಗಿ ಏನು ಮಾಡ್ತೀವಿ, ಏನೇನು ಹೇಗಿರುತ್ತೆ ಅಂತ ವ್ಲಾಗಲ್ಲಿ ತೋರಿಸ್ತೇನೆ. ಓಕೆ ಬಾಯ್. ಗೈಸ್, ಬೆಳಿಗ್ಗೆನೇ ಈ ರೇಂಜಿಗೆ ಬ್ಯಾಟಿಂಗ್ ಮಾಡಿಬಿಟ್ವಿ ನಾನು ಹರ್ಷಿತಾ. ಹೊಟ್ಟೆ ಫುಲ್ ಆಗೋಯ್ತು. ಇನ್ನು ಫುಡ್ ಚಾಲೆಂಜ್ ಬೇರೆ ಮಾಡೋಣ ಅಂದ್ಕೊಂಡಿದ್ದೀವಿ. ಅದು ಏನು ತಿಂತೀವೋ ಏನೋ ಗೊತ್ತಿಲ್ಲ ಗೈಸ್. ಆದರೆ ಸ್ವಲ್ಪ ಲೇಟಾಗಿ ಮಾಡಬೇಕಲ್ವಾ ಅಪ್ಪು? ಸಂಜೆ ಒಂದು 5 ಗಂಟೆ 3 ಗಂಟೆ ಹಂಗೆ ಮಾಡೋಣ. ಸಂಜೆ 3 ಗಂಟೆ ಮಾಡೋಣ. ನಿನ್ನ ಸೂಪ್ ಕುಡ್ದೆ ತಾನೇ ಆಗಲೇ? ಅಡೆ ನಿನ್ನ ತೋಟದಲ್ಲಿ ಸ್ವಲ್ಪ ಚೆನ್ನಾಗಿತ್ತು ಅದಕ್ಕೆ. ಚೆನ್ನಾಗಿರುತ್ತೆ. ಇವಳಿಗೆ ಇಷ್ಟ ಆಗೋದು ಮಾತ್ರ ಎಲ್ಲ ಚೆನ್ನಾಗಿರುತ್ತೆ. ಇನ್ನೂ ಚಾಲೆಂಜ್ ಇದೆ ಅಪ್ಪು. 2 ಮಾವಿನ ಹಣ್ಣು ತಗೊಂಡೆ ನಮ್ಮಮ್ಮಂಗೆ. 2 ಲಡ್ಡು ಅವರು ಇಷ್ಟಪಟ್ಟರು ಮತ್ತು ಅಂತ ಇನ್ನೊಂದೆರಡು ತಗೋತಾ ಇದ್ದೀನಿ. ಕೊಟ್ಟು ಕಳಿಸಿದ್ದೆ, ಸ್ವಲ್ಪ ಖಾಲಿಯಾಗಿತ್ತು. ಸ್ವಲ್ಪನೇ ಮಾಡಿದ್ದೆ ಈ ಸತಿ. ಬೇಕೇನ್ರೋ ಲಡ್ಡು? ಬೇಕಾ ಬುಜ್ಜ? ನಮ್ಮ ಬುಜ್ಜ ಲಡ್ಡು ಅಂದರೆ ದಟ್ ಖಾಲಿ ಆಗ್ಬಿಡ್ತು. ಹೇಳಿಲ್ಲ ಆಲ್ಮೋಸ್ಟ್ ಬೇಗ ಖಾಲಿ ಆಗುತ್ತೆ ಅಂತ ಸ್ವಲ್ಪ ತೊಗೊಂಡಿದ್ದೀನಿ. ಬ್ಯಾಗಲ್ಲೇ ಇದೆ. ಹೊರಟ್ವಿ. ರಾಕಿನ ಕರ್ಕೊಂಡು, ರಾಕಿ ನನಗೆ ವೆಯ್ಟ್ ಮಾಡ್ತಾಯಿದ್ದೆ ನೋಡಿ ಅಲ್ಲಿ. ಅವನು ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಕಳ್ಳ. ನಡಿಯ ಹೋಗೋಣ. ಮಮ್ಮಿ ಜೊತೆ ಬರ್ತೀಯ ನೀನು? ಸರಿ ಸರಿ ಸರಿ. ನಡಿ ಮಗನೇ. ಲೈಟ್ ಆಫ್ ಮಾಡಿಲ್ಲ ಇರೋ. ನೋಡಿ ಹೆಂಗೆ ಬರ್ತಾನೆ ಈಗ. ಅಲ್ಲಿರಲ್ಲ, ಅವನು ಇರೋ ಮಗನೇ ಅಲ್ಲ. ನೋಡಿ ನವ್ತಾರ ನೋಡಿ ಹಂಗೆ ಹೆಂಗೆ ಆಡ್ತಾನೆ ಅಂತ. ಸ್ವಲ್ಪನೂ ಸುಮ್ಮನೆ ಕೂರ್ಚೋಳ ಕೆಳಗೆ. ಸಹಲ್ ಹೊರಟಿದ್ದೇವೆ ನಮ್ಮಮ್ಮ ಮನೆಗೆ. ವೆದರ್ ಒಂಥರ ಚೆನ್ನಾಗಿದೆ, ಜಾಸ್ತಿ ಬಿಸಿಲಿಲ್ಲ. ಅಯ್ಯೋ ಅಯ್ಯೋ ತುಳ್ದಿ ನಜ್ಜಿ ಬಜ್ಜಿ ಮಾಡ್ತಾವ ನನ್ನ. ಅವನಿರಲ್ಲ, ಸುಮ್ಮನೇನೂ ಕೂತ್ಕೊಳ್ಳಲ್ಲ ಇವನು. ಒಂಥರ ರಾಕ್ಷಸ ಆಡ್ದಂಗೆ ಆಡ್ತಾನೆ. ತಕ 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 ಅಂತ ಕುಣಿತಾನೆ ನನ್ನ ಕಾಲ ಮೇಲೆ. ಸೊ ಇಲ್ಲೊಂದು ನಮಸ್ಕಾರ ಮಾಡ್ಕೋತಾರೆ ನೋಡಿ. ದೇವಸ್ಥಾನಕ್ಕೊಂದು ನಮಸ್ಕಾರ ಮಾಡ್ಕೊಂಡು ಹಂಗೆ. ಇವನು ಕೆಳಗಡೆನೂ ಇಳಿಯಲ್ಲ, ನನ್ನ ಮೇಲೆ ಕುತ್ಕೊಂಡು ಕುಣಿಬೇಕು. ನೀನೇ ಎಷ್ಟು ಬೆಟರ್. ಒಂದ್ ಕಡೆ ಸುಮ್ಮನೆ ಕೂತಿರ್ತೀಯ. ಅವಳು ಅಶಿತಾ ತುಂಬ ದಿವಸದಿಂದ KFC ಕೇಳ್ತಾ ಇದ್ಲು. KFC ಅಂತ. ನಾನು ಈ ತರ ಕೇಳೋದ್ರಿಂದಾನೇ ನಮ್ಮ ಬ್ಲಾಗಿಗೆ ಕಂಟೆಂಟ್ ಸಿಗ್ತಾ ಇರೋದು. ಆ ಥರ ಏನೂ ಇಲ್ಲ ಗೈಸ್. ಹಂಗಂತ ತಿಂಡಿ ಕೇಳ್ತಾಳೆ ಅಂತ ಅದನ್ನೆಲ್ಲ ಕಂಟೆಂಟ್ ಮಾಡೋಕ್ಕಾಗಲ್ಲ. ನೀವು
ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರಂತೂ ಫುಲ್ಲು ಹಿಂಗೇನೆ ಆಡೋದು ಇವನು. ಎಲ್ಲೂ ಇರಲ್ಲ, ಸುಮ್ಮನಿರಪ್ಪ. ಸುಸ್ತಾಗ್ಬಿಡ್ತಾನೆ, ಕಣ್ಣಲ್ಲೆಲ್ಲ ನೀರು ಬರುತ್ತೆ. ಅದೇ ಅವನ್ನ ಕಿಟಕಿ ತೆಗ್ದು ಇಲ್ಲಿ ಹಿಂಗೆ ಈಚೆ ಬಿಟ್ಟರೆ ಫುಲ್ ಹೀರೋ ರೇಂಜಿಗೆ ಫೀಲ್ ಮಾಡ್ತಾನೆ. ಆದರೆ ನನಗೆಲ್ಲ ತುಳ್ದಾಕ್ಬಿಡ್ತಾನೆ ತಕ ತಕ ಅಂತ. ರಿಮ್ ತಗೋಬೇಕಾಯ್ತು. ಪಿಲ್ಲೋ ತಗೊಂಡಿದ್ರೆ ಒಂಚೂರು ಮ್ಯಾನೇಜ್ ಆಗ್ತಾಯಿತ್ತು. ಓ ಏನು ಬುಜ್ಜ ಅದು? ಕಲ್ಲು ಹೊಡಿತಾ ನಮ್ಮ ಕಾರ್ಗೆ? ಏನೋ ಸೌಂಡ್ ಆಯ್ತಲ್ಲ ಡಮ್ಮಂತ. ಕಾಂಚ್ ಮಗ ಎಷ್ಟು ಚಂದ ಕಾಣ್ತಾನೆ ನೋಡಿ. ಟಾರ್ ಹಾಕಿಯಾರೆ ರೋಡಿಗೆ. ಈ ರೋಡ್ ತುಂಬ ಹಾಳಾಗಿತ್ತು. ಹಂಗೆ ಮೇಲತ್ತಕ್ಕೆ ಟ್ರೈ ಮಾಡಬೇಡ, ಅಲ್ಲೇ ಇರು. ಏನು ಮಾಡ್ತಾ ಇದೀಯಾ? ನಥಿಂಗ್. ನಂಗೆ ನೀನಿರಬೇಕು ನನ್ನ ಬ್ಲಾಗಲ್ಲಿ, ಅದೇ ಬೆಕ್ಮರಿ. ಸೊ ನಾನು ಕಾರ್ ಕಲಿತಾ ಇದ್ದೀನಿ ಗಾಯ್ಸ್, ಆದರೆ ನೀಟಾಗಿ ಓಡಿಸ್ತಾ ಇಲ್ಲ. ಇವ್ರು ಕೊಡ್ತಾ ಇಲ್ಲ ನನಗೆ ಓಡ್ಸೋಕ್ಕೆ. ಹೆಂಗೆ ಓಡಿಸ್ತೀನಪ್ಪು ನನ್ನ ಗಾಡಿ? ನೋಡೋಣ, ಅಲ್ಲಿ ಖಾಲಿ ರೋಡಲ್ಲಿ ಇಸ್ಕೊಂಡು ಓಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಸುಮಾರು ತಿಂಗಳಾಯಿತು, ಬಟ್ ನೋಡೋಣ ಹೆಂಗೆ ಓಡಿಸ್ತೀನಿ ಅಂತ ಅಂದ್ಬಿಟ್ಟು. ಇಲ್ಲೊಂದಿದೆ ನೋಡಿ ಬುಜ್ಜ, ಪೆಟ್ ಕೇರ್ ಸೆಂಟರು. ಇದೊಂಥರ ಚೆನ್ನಾಗಿತ್ತಲ್ಲ. ರಾಕಿ ಗೇರ್ ಹಾಕು. ನಾನಂತೂ ಕಾರ್ ಕಲಿತಿಲ್ಲ, ನೀನಾರು ಕಲಿ. ಬ್ರೇಕ್ ಮೇಲೆ ಕಾಲು ಹಂಗೆ ಇರಬೇಕು. ನಾನು ಅಮಾವಾಸ್ಯೆಗೊಂದಿನ ಉಣ್ಮೆಗೊಂದಿನ ಗಾಡಿ ಓಡಿಸ್ತೀನಿ ಗೈಸ್. ಆದ್ರೂ ಚೆನ್ನಾಗಿ ಓಡಿಸ್ತೀನಿ. ರಾಕಿ ಅಂದೆ ಸುಮ್ಮನೆ ಆದ. ಸುಮ್ಮನೆರಾ? ಈ ಜುಟ್ಟು ಅಂತಾನೆ ದೊಡ್ಡವನು. ಹೋಗಿ ಸಾಕಾಗೋಳೆ ಬಿಡಿಂಗತ್ತಿ. ಎಷ್ಟು ಉದ್ದ ಆಯ್ತು ನೋಡವ ನೀನೆ ಬೆಳ್ಳುಳ್ಳಿ ಕೊಕ್ಕರೆ ಬೆಳ್ದಂಗೆ ಬೆಳೆಸ್ತಿದೀಯ. ಮಳೆ ಹೊಡೆಯೋಣ ನೋಡಿಲ್ಲ. ಹಾಕಿ ಬಿಟ್ಟ ರಾಕಿ ಬಿಟ್ಟು ಹೋಗ್ಬಿಡೋಣ. ಎತ್ಕೋ ಪಾನಿ ಮನೆಗೆ ಹಾಯ್ ಮಾಡಪ್ಪಜ್ಜೆ. ರೋಡ್ ಹಾಕೋರಲ್ಲ ನಾನ್ ವೆಜ್ ಹೋಟ್ಲನ್ನ ಫುಲ್ ಪರಿಚಯ ಮಾಡ್ಕೊಬಿಡೋದು. ಬಂದ ತಕ್ಷಣ ನೀವಾ ನಮಸ್ಕಾರ ಸರ್. ಅಲ್ಲ ಅವನು ಒಂದು ಭೈರವೇಶ್ವರ ಒಂದು ವಾರ ಹೋಗಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಸರ್ ಅಂತ. ಏನ ಕಬಾಬ್ ಟೇಸ್ಟ್ ಮಾಡ್ತೀರಾ? ಕಬಾಬ್ ಹಾಫ್ ಕಬಾಬ್ ಹೇಳು. ಎಲ್ಲವನ್ನು ಹಾಂ ಫುಲ್ ಹೇಳು. ನಮ್ಮ ವರ್ಷ ಯೋಚನೆ ಮಾಡ್ಬಿಡ್ತಾವಳೆ ಏನು ತಿನ್ಲಿ ನಾನು ಅಂತ. ತಿನ್ನು
ಈ ಥರ ತಿಂತಾ ಇದ್ದೀವಿ, ಅದೇನು ಚಾಲೆಂಜ್ ಮಾಡ್ತೀವೋ ಏನೋ. ಹರ್ಷು ಸಾಕೊಂಡೆ. ಗೇಮ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ರೆ ಎಲ್ಲ ಫ್ಲಾಪ್ ಆಗಂಗ್ ಕಾಣ್ತಿದೆ. ಇಲ್ಲ ಲೆಮನ್ ಎಷ್ಟು ಫ್ರೆಶ್ ಆಗಿದೆ ನೋಡು. ಸಿಗಾಯ್ಸ್ ಲೆಮನ್ ಇಲ್ಲೇ ಬಿಟ್ಟಿರೋದು ಗಿಡದಲ್ಲಿ. ಏನದು? ಅಮ್ಮ ಈ ನಿಂಬೆಹಣ್ಣು ಸ್ಮೆಲ್ ನೋಡು ಒಂಥರ. ಅಮ್ಮ ಅವನು ಮೂಸ್ತಾವ್ ನೋಡಮ್ಮ. ಚೆನ್ನಾಗಿದೆ ಅಲ್ಲಮ್ಮ ನಿಂಬೆಹಣ್ಣು. ನಾನು 2 ಹಣ್ಣು ತಂದಿದ್ದೀನಿ ನೋಡು. ಅದು ಪಚ್ಚಳ ಪಚ್ಚಳ ಫ್ರೀಯಾಗಿ ಪಚ್ಚಳ, ಆರಾಮಾಗಿ ಪಚ್ಚಳ ಪಚ್ಚಳ. ಇಲ್ಲೆಲ್ಲ ತಣ್ಣಗೈತೆ ತಣ್ಣಗೈತೆ ಪಚ್ಚಳ. ಏನೆಲ್ಲೋ ಹೋಗ್ಬಿಡ್ತಾಳೆ ಅನ್ನತ್ರ ಇದು ಮಾಡ್ತಾ ನಂಗೆ. ನೋಡೋದು ನೋಡೋಣ. ನನ್ನ ಕಡೆಗೆ ಮಕ್ಕ ಮಾಡಿ ನಾನು ಕುತ್ಕೊಳ್ಳೋದು. ಆ ವಿಡಿಯೋದಲ್ಲಿ ಡ್ಯಾನ್ಸ್ ಆಡ್ತಾ ಇದೀವಿ, ಹಿಂಗ್ ತಿರ್ಕೊಳ್ಳೋ ವಿಡಿಯೋ ಚೆನ್ನಾಗಿ ಕಾಣುತ್ತೆ ಅಂದ್ರೆ ನಾನು ಎಲ್ಲ ಹೋಗ್ಬಿಡ್ತೀನಿ ಅಂತ ನನ್ನ ಕಡೆಗೆ ಹಿಂಗ್ ಕುತ್ಕೊಂಡ್ರೆ ಹೆಂಗೆ? ಶಿವನ್ ಮುಂದೆ ಬಸಪ್ಪ. ತಿನ್ನ ನಾನು ಇದು ತಿಂತೀನಿ. ಸಖತ್ ಸ್ವೀಟ್ ಇದೆ. ಅವರು ಏನು ತೋಟನಾ? ಈ ಔಷಧಿ ಹಾಕಲ್ಲ ನೋಡಿ ಹಣ್ಣು ಮಾಡಕ್ಕೆ, ಅದು ಸ್ವೀಟ್ ಆಗಿರುತ್ತಲ್ಲ. ಹೊಟ್ಟೆ ಹೊಟ್ಟೆ ಯಾರು ನೀನ್ ಬಿಟ್ಟಾರು? ಹಂಗಂದ್ರೆ ಹೋಟೆಲ್ ಹೊಡಿಯೋದು. ನೋಡಿ ಮಾಸ ಆಡ್ಕೋ ಸ್ಲೈಸ್ ಆಡ್ಕೋ ಕರೀರಿ ಇವರು. ಕೈ ಹ್ಯಾಂಡ್ ವಾಶ್ ವಾಸನೆ ಹೊಡಿತಿದ್ ನಂಗೆ ಬೇಡ. ಅದೇ ಲಂಚ್ ಬ್ಯಾಗ್ ಒಳಗಡೆ ನಾವೆಲ್ಲರೂ ಟ್ರೈ ಮಾಡ್ತಾ ಇದ್ದೀವಿ ಬಾಟ್ಲು ನಿಲ್ಸಕ್ಕೆ. ಆ ಗೇಮ್ ಆಡಕ್ ಈಗಲೇ ಪ್ರಾಕ್ಟೀಸ್ ಮಾಡ್ಕೊತಾ ಇದೀವಿ, ನಿಲ್ಸಕ್ ಆಯ್ತಾ ಇಲ್ಲ. ಯಾರು ಹೆಸರಿ ಹಾಕ್ತಾರ ನೋಡೋಣ. ಹಾಕೊಡೋ ತಾತನ್ ಕೊಡಪ್ಪು. ನಿಂತ್ಕೊಂತೀವಿ ಬಂದು ಪಪ್ಪು ನಿಂತ್ಕೊಂತ. ನಿಂತ್ಕೊಂತ ಇಬ್ರು ನಿಲ್ಸಿದ್ರು. ಸರ್ಕಲ್ ಬರ್ತಾರ ಮಾಡು ಅಂದಾಜು. ನಿಧಾನ ಅಂದ್ರೆ ಅಷ್ಟೊಂದು ನಿಧಾನ ಅಲ್ಲ. ಬಿಳಿ ಹಬ್ಬ ತಾನು ಇಟ್ಕೊಳ್ರಿ ಗೈಸ್. ನೋಡಿ ನಾವು ವಿಡಿಯೋ ಮಾಡಕ್ಕಿದೀವಿ. ವಿಡಿಯೋಗ್ರ ಕ್ಯಾಮ್ರಾಮ್ಯಾನ್ ಲಾಕೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಒಂಥರ ವೆದರ್. ಕಂಚ ಟೀ ಕುಡಿತಾ ಇದೀವಿ ರೀಲ್ಸ್ ಮಾಡ್ಬಿಟ್ಟು ಎಲ್ಗೋಗೋಣ ಅಂತ ಅವ್ರೆ. ಬಾಯ್ ಹುಷಾರು ಆಯ್ತಾ? ಇದು ಅವನು ಒಂಥರ ಸ್ವಲ್ಪ ನೋಡ್ಕೊಂಡು ಓಡಾಡ್ರಿ ಕೆಳಗಡೆ. ಸಂಡೇ ಇವತ್ತು ನೋ ರಿಸ್ಟ್ರಿಕ್ಷನ್. ನೆಕ್ಸ್ಟ್ ಟೈಮ್ ನೀನೇ ಮನೇಲಿ ಮಾಡಿಟ್ಟಿರ್ಬೇಕು ಬಾಡೂಟ. ನಮ್ಮ ಅಪ್ಪಾಜಿ ಇಲ್ಲೇ ಹೇಳ್ಕೊಂಡ್ರು ಬಾಯ್ ಮಾಡಿದ್ರು.
ಕೆಂಪಸ್ ಹೊತ್ಕೊಂಡು ಓಡಾಡೋವನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಎ ಸಿ ಹಾಕೊಂಡು ಸುಟ್ರೆ ಎ ಸಿ ಆಗಲ್ಲ ಅದಾಗಲ್ಲ. ನಾನು ಕೆಂಪಸ್ಸಲ್ಲೂ ಹೋಗಿಲ್ಲ ಗೈಸ್, ಅದರಲ್ಲೂ ನಂಗೆ ವಾಮಿಟ್ ಬರೋಂಗಾಗುತ್ತೆ, ಹೊಟ್ಟೆಲ್ಲ ತೋಳಿಸುತ್ತೆ. ನನಗೆ ಟ್ರಾವೆಲಿಂಗ್ ಅಂದ್ರೇ ಆಗಲ್ಲ. ಒಟ್ಟು ನನಗೆ ಇಷ್ಟ ಹೊರಗಡೆ ಹೋಗೋಕ್ಕೆ, ಟ್ರಾವೆಲ್ ಮಾಡೋಕ್ಕೆ ಇಷ್ಟ, ಆದರೆ ಆಗಲ್ಲ, ಒಂಥರ ಅನಿಸ್ತಾ ಇರುತ್ತೆ. ಸ್ಕೂಲಲ್ಲಿ ಮಮ್ಮಿ, ಸ್ಕೂಲ್ ಬಸ್ಸಲ್ಲಿ ಹಾಂ ಹೋಗ್ತಾ ಇರ್ತೀವಲ್ಲ, ಬಸ್ಸಲ್ಲಿ ನಿದ್ದೆ ಬರ್ತಾ ಇರುತ್ತೆ, ಹಾಂ ಬೇಜಾರ್ ಕಳಿಬೇಕು, ಮಾತಾಡಕ್ಕಂತೂ ಬಿಡಲ್ಲ ಅಲ್ಲಿ ಅಶೋಕಣ್ಣ. ಅದಕ್ಕೇನೆ ಹೋಗ ಬರೋ ಅಕ್ಕಂದಿರೋ ಅಣ್ಣಂದಿರ್ಗೆಲ್ಲ ಬಾ. ಸ್ಕೂಲ್ ಬಸ್ ಅಂದರೆ ಹಂಗೆ. ಗೈಸ್ ಇಲ್ಲೊಂದು KFC ಹುಡುಕ್ಬಿಟ್ಲು, ನೋಡೋಣ. ತಿನ್ಬೇಕಲ್ಲ. ತಗೊಂಡಿದ್ದೀವಿ, ಅದು ಈಗ ಗೇಮ್ ಆಡೋದ್ರಲ್ಲೇ ಇರೋದು. ನಮ್ಮ ಹರ್ಷಿತ ಹೆಂಗೆ ತಿಂತಾಳೆ, ಹೆಂಗೆ ತಿಂತೀಯಪ್ಪು, ಹೆಂಗೆ ತಿಂತೀವಿ ಅಂತ ಗೊತ್ತಿಲ್ಲ. ಸೀರಿಯಸ್ ಆಗಿ ಇವತ್ತು ಚಾಲೆಂಜ್ನ ಮಾಡಲೇಬೇಕು ಅಂತ ತಗೊಂಡಿದ್ದೀವಿ. ಸೊ ಎಷ್ಟು ಮಟ್ಟಿಗೆ ತಿಂತೀವಿ ಗೊತ್ತಿಲ್ಲ. ಬಾಟಲು ಏನ್ ಬಾಟ್ಲು? ಅದೇ ಹಿಂಗೆ ಮಾಡೋಕ್ಕೆ ಬಾಟಲ್ ಇಲ್ಲ, ಬಾಬನ್ ಕಾರಲ್ಲಿ ಒಂದು ಬಾಟ್ಲ್ ಇದೆ. ಸೊ ಗೈಸ್ ಯಾರೆಷ್ಟು ತಿಂತೀವಿ ನೋಡೋಣ. ಚಾಲೆಂಜ್ ಅಂದರೆ ಚಾಲೆಂಜ್. ಗೆದ್ದವ್ರಿಗೇನು ಅಷ್ಟೇ, ಚಿಕನ್ನೇ ಎಷ್ಟು ಒಳಗಡೆ ಹೋಗುತ್ತೋ ಅದೇ. ಚಿಕನ್ ಇರ್ತಾ ಇಲ್ವಾ, ಏನು ಬೇಕು? ಹಾಂ ಇದಕ್ಕೆ 800 ರೂಪೀಸ್ ಗೈಸ್. ಹೆಂಗೆ ತಿನ್ಬೇಕಂದ್ರೆ ಹಂಗೆ ತಿನ್ನಬೇಕು. ಎಲ್ಲ ನಮ್ಮ ಹರ್ಷಿದ ಐಡಿಯಾ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ತಡೀರೋ. ಇವರಿಬ್ಬರೇ ಮಾತಾಡ್ಕೊಳ್ತಾವ್ರೆ ಗೈಸ್. ಓಕೆ, ಈಗಿಂದ ಸೀರಿಯಸ್, ಓಕೆನಾ? ಸೊ ನಾವು ಮೂವರು ಈ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಸೊ ಒನ್ ಬೈ ಒನ್ ಹಾಕೊಂಡು ಹೋಗ್ತೀವಿ. ಯಾರು ಬಾಟ್ಲನ್ನ ನಿಲ್ಲಿಸ್ತಾರೋ ಅವರು ತಿನ್ನೋದು. ನೀನು ಸ್ವಲ್ಪ ಲಿಮಿಟಾಗಿ ತಿನ್ನೋ. ಇಲ್ಲ, ಒಂದೇ ಚಾನ್ಸ್. ನನ್ ಮನ್ಸಲ್ಲ ಇದು ಚೀಟಿಂಗ್ ಅಪ್ಪ. ತೆಗಿಬೇಕು ಹಂಗೇನೆ. ಯಾಕೆ ಸರಿ ಬಾರೆ ಹಾಗೆ ಬೇಗ.
ಮೈ ಒರ್ಸ್ಕೊಬೇಡ ಕತ್ತೆ ಗೇಮ್ ಎಲ್ಲ ತಪ್ಪಾಡ್ತಾಳೆ ಅದೇ ತಿನ್ನೆ ನೀನ್ ತಿಂತಾ ಇರ್ಬೇಕು ನೀನ್ ತಾನೇ ಆಡಿರೋದು ನೀನ್ ಬಿತ್ತು ಕಣೆ ನನಗೆ ಬಿತ್ತು ಈ ಕಡೆ ಬರ್ತೀನ ಅಯ್ಯೋ ಪೀಸ್ ಬಾಯಿ ಒಳಗಡೆ ಹಾಕ್ಬಿಟ್ಟು ಅಷ್ಟೇ ಫುಲ್ ಕೈ ಜಾರ್ತೈತೆ ಎಣ್ಣೆ ಭುಜ ನಿಧಾನ ತಿನ್ನು ಭುಜ ಅಯ್ಯೋ ದೇವ್ರೇ ಸ್ಟಾಪ್ 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 ಭುಜ ಸ್ಟಾಪ್ ಸ್ಟಾಪ್ ನಿಮ್ಗೆ ಪಾಠ ತಾಕ್ತು ಪಾಪ ಬಿಕ್ಕೋ ಇವರಿಬ್ರ ಆಡ್ಕೊಂತವ್ರೆ ಮಗು ಬಂದು ಕೊಟ್ಬಿಡು ಅಯ್ಯೋ ನಿಧಾನಕ್ಕೆ ತಿನ್ನು ಯಾವ್ದು ಪೀಸೇ ಸಿಗ್ತಾ ಇಲ್ಲ ಟೈಮ್ ವೇಸ್ಟ್ ಆಗ್ತದೆ ಇದೇನಾ ನೆನ್ಸ್ಕೊಳ್ಳೆ ಅಲ್ವಲ್ಲ ಇದು? ನಿಧಾನ ತಿನ್ನು, ಹಂಗೆ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಕುಡಿಬೋದಾ ಕುಡಿಬೋದು ಕುಡಿಬೋದು ಟಿಶ್ಯೂ ಒರ್ಸ್ಕೊಕು ಬಟ್ಟೆ ಒರ್ಸ್ಕೊಬೇಡ ಇಕ್ಕು 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 ಇಂತ ಏಯ್ ಸರಿ ಮಗು ಒಂದು ಪೀಸ್ ಕೊಟ್ಬಿಡು ನಾನು ಹಾಕ್ದೆ ಕೆಳಗೆ ಅಯ್ಯೋ ಹೋಯ್ತು ನಿಮ್ದು ಗೇಮ್ ಹಾಕು ಪಾಪ ಒಂದು ಪೀಸ್ ನಾನು ಇಕ್ಕು ಆಡು. ಅಂತ ಒಂದನ್ನು ಆಡು. ಮಗು ಒಂದು ಪೀಸ್ ಇಟ್ಬಿಡಿ ಮುಟ್ಟಾಕೋಬೇಡಿ ಅಷ್ಟೇ ಲಾಸ್ಟ್ ಪೀಸ್ ದೊಡ್ಡದು ನಿಧಾನ
ತಿನ್ನು ಬುಜ್ಜ. ಇಕ್ಕೋ 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 ತಿನ್ನು. ಆಡು ಆಡು ನೀನು. ಇಕ್ಕೋ ಇಕ್ಕೋ ಆಡು. ಇಕ್ಕು ಬುಜ್ಜ ಇಡು. ನೀನ್ ತಿನ್ನು. ಹಾ ಇಟ್ಕೋ. ನಾನು ಇಕ್ಕು ಇಕ್ಕು ಇಕ್ಕು. ಕೈಯಲ್ಲಿ ಅದನ್ನ ಇಟ್ಕೊಂಡ್ಬಿಡ್ತಾ ಇದೀಯಾ ಅಂತೆ. ಬುಜ್ಜ ಪಾಪ ಈ ಕಡೆ ಬಾ ಕ್ಯಾಮ್ರಾಗೆ. ಅಯ್ಯೋ ಹಾಕು ಹರ್ಷಿತಾ. ಇರೇ ಎತ್ತ ಕೈ. ಬುಜ್ಜ ಲಾಸ್ಟ್ ಪೀಸ್. ನಾನು ತಿಂದೇ ಇಲ್ಲ ಜಾಸ್ತಿ, ನೀನು ತಿಂದಿರೋದು. ಆಡು ಬುಜ್ಜ. ಎಲ್ಲ ಆಡ್ಲಿ ನೋಡಿ. ಏ ಜಾಗ ಬಿಡೆ. ಬಿಡು ಇಡು. ಬಟ್ಟೆ ಒರ್ಸ್ಬೇಡ ಹರ್ಷಿತಾ. ಕೊಕ್ಕರೆ ತರ ಕಚ್ಚಿಕ್ಬಿಟ್ಟು ಕಣೆ. ಇಲ್ಲಿ ಏನಿಲ್ಲ. ಏಯ್ ಅದನ್ನೇ ತಿನ್ನೋ ಬಿಡ್ಸ್ಕೊಂಡು ಸುಮ್ನೆ. ಕೋಕ್ ಕುಡಿ. ಇನ್ನೂ ಇದೆಯಲ್ಲ ಕೋಕು. ಸುಮ್ನೆ ಸ್ಟಾಪ್ ಆಯ್ತು ನಿಂದು. ನಂಗಂತೂ ಅದು ಯಾಕೆ ಕರ್ಮನ ಬೀಳ್ತಾನೆ ಇಲ್ಲ. ಹರ್ಷಿತಾ ಇವ್ರು ಪ್ರಾಕ್ಟೀಸ್ ಮಾಡ್ಕೊಂಡು ಚೆನ್ನಾಗಿ ಆಡು ಬೇಗ. ನಿಲ್ಸು. ಏನ್ ನಂದು ಅಕ್ಕಂದ್ರೆ ಅದೇನು ಇಲ್ಲ ತಿನ್ನಕ್ಕೆ. ಎಲ್ಲ ಕಳ್ಬಿಟ್ಟವ್ರೆ ನೋಡಿ. ನಾವೇನು ಹಾಕಂಗಿಲ್ಲ ಹಾಕ್ಬಿಡ್ತದೆ. ಗೇಮ್ ಅಷ್ಟೇ. ಯಾರು ವಿನ್ನರು? ಫುಲ್ ಎಲ್ಲ ಖಾಲಿ. ನಾನೇ ವಿನ್ನರ್. ಇದಮ್ಮಂದು ಯಾರ್ಯಾರ್ದೋ ಇವಳೇ ಫುಲ್ ಕುಡ್ದ್ಬಿಟ್ಲು ಬುಜ್ಜ. ತಗೋ ನೋಡಿ ಯಾರು ಏ ಇಲ್ಲ ನಂದು ಮಾತ್ರ ಖಾಲಿ ಆಗಿತ್ತು ಅಷ್ಟೇ. ನಾನು ಒಂದೇ ಕುಡ್ದಿದ್ದು. ಯಾರು ಜಾಸ್ತಿ ತಿಂದ್ರು? ನಾನ್ ವಿನ್ನರ್. ನಾನು 7 ತಿಂದೆ. ಯಾರು ಜಾಸ್ತಿ ಕಮೆಂಟ್ ಮಾಡಿ. ನಾನೇ ವಿನ್ನರು. ನಮ್ ಬುಜ್ಜನ್ ಸೇರ್ಸ್ಕೋಬಾರ್ದಾಗಿತ್ತು.
ಅದು ಒಂದೇ ಸತಿಗೆ ತಿನ್ಬಿಡೋದು. ಹೇಳಿದ್ರೆ ಹೇಳ್ತೀರಾ? ನಾನು ಹೇಳ್ದೆ ಬರಲ್ಲ ಅಂತ. ಗೈಸ್, ಈ ಫುಡ್ ಚಾಲೆಂಜ್ ಅಲ್ಲಿ ಯಾರು ವಿನ್ನರು ಅಂತ ನೀವು ಹೇಳಿ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನಾಟ್ ಫೇರ್, ನಾನ್ ವಿನ್ನರು ಗೈಸ್. ಯಾರು ವಿನ್ನರ್ ಅಮ್ಮ? ಯಾರು ಜಾಸ್ತಿ ತಿಂದಿದ್ದು? ಹರ್ಷಿತನಾ. ಸೊ ಹರ್ಷಿತಾ ಇಸ್ ಎ ವಿನ್ನರ್. ಚೆನ್ನಾಗಿ ತಿನ್ಲು, ಚೆನ್ನಾಗಿ ಆಟ ಆಡಿದ್ಲು. ಸೊ ಗೇಮ್ ಇಷ್ಟ ಆಯ್ತಾ, ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ. ಹಾಗೇನೆ ನೆಕ್ಸ್ಟ್ ಯಾವ ವ್ಲಾಗ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಚೆನ್ನಾಗಿತ್ತಾ, ಎಂಟರ್ಟೈನ್ ಆಗಿತ್ತಾ ಅಂತ ಕಮೆಂಟ್ ಮಾಡಿ ಆಯ್ತಾ. ಕೀಪ್ ಇಟ್ ಅಪ್. ತಿನ್ನೋದ್ರಲ್ಲಿ ಫಸ್ಟ್ ಬಂದಿದ್ಯಾ? ಮತ್ತೆ ಈ ಚಾಲೆಂಜ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಏನು ಗೊತ್ತಾ, ಇವರಿಬ್ರು ಹೇಳ್ತಾ ಇದ್ದಾರೆ ಈಗ ನಾನು ಚೆನ್ನಾಗಿ ತಿನ್ಲಿ ಅಂದ್ಬಿಟ್ಟು ಇವರು ಬಿಟ್ಕೊಟ್ರು ಅಂತ ಈಗ ಹೇಳ್ತಾ ಇದ್ದಾರೆ. ಇವಳು ಏನು ಹೇಳ್ತಾಳೆ ಕೇಳಿ. ಏನೋ ಹೇಳು. ನಾನು ಏನ್ ಮಾಡಿದೆ ಗೊತ್ತಾ, ಫಸ್ಟ್ ನಾನು ಫ್ಲಿಪ್ ಹಾಕ್ದಾಗ ನನಗ್ ಬರುತ್ತಲ್ಲ, ಆಗ ನೀವು ವಿಡಿಯೋದಲ್ಲಿ ನೋಡಿರ್ಬೋದು, ಒಂದ್ ಪೀಸ್ ನ ತಗೊಂಡು ಬಾಯಿಗೆ ಎಷ್ಟಾಗುತ್ತೋ ಅಷ್ಟು ತುರ್ಕೊಂಡೆ. ಒಂದ್ ಪೀಸ್ ಆದ್ರೂನು ಅದನ್ನು ತುರ್ಕೊಂಡೆ. ಯಾವಾಗ ಇವ್ರದ್ದು ಫ್ಲಿಪ್ ಬೀಳ್ತಾ ಇತ್ತು ಆಗ ನಾನ್ ನಿಧಾನಕ್ಕೆ ಫ್ಲಿಪ್ ಹಾಕೊಂಡು ನಾನು ಹಾಕೊಂಡೆ. ಅದಕ್ಕೆನೆ ನನ್ ಗೈಸ್ ವಿನ್ ಆಗಿದ್ದು. ನಂತರ ಸ್ಟ್ರಾಟಜಿ ಇಟ್ಕೊಬೇಕು, ಆಗ ಮಾತ್ರ ನೀವು ವಿನ್ ಆಗುತ್ತೆ. ಹೇಳುತ್ತೆ ನಾನು ಸುಮ್ನೆ ಬಿಟ್ಕೊಂಡ್ ಕೊಟ್ಟೆ, ಪಾಪ ಅವಳು ತಿನ್ಲಿ ಅಂತ ಹೇಳ್ತಾರೆ. ಪಪ್ಪ ಆದ್ರೂನು ಸ್ವಲ್ಪ ನಿಧಾನಕ್ಕೆ ತಿಂತು. ನಾನ್ ಪಪ್ಪಂಗಿಂತ ಜಾಸ್ತಿ ನಾನೇ ತಿಂತೀನಿ. ಸೊ ಗೈಸ್, ಒಟ್ಟು ನನ್ನ ಏನಾದರೂ ಒಂದು ಹೇಳ್ತಾರೆ. ಓಕೆ ಗಾಯ್ಸ್, ನಾನು ಆಗಲೇ ಡ್ರೆಸ್ ಚೇಂಜ್ ಮಾಡ್ಕೊಬಿಟ್ಟೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಫುಡ್ ಚಾಲೆಂಜ್ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಯಾವ ವ್ಲಾಗ್ ಬೇಕು ಅಂತ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಆ ವ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಈ ವ್ಲಾಗ್ ನಿಮಗೆ ಎಂಟರ್ಟೈನ್ ಆಗಿ ಇತ್ತು ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬಾಯ್, ಗುಡ್ ನೈಟ್.